ಬಿಂದು ಸ್ವರೂಪದಲ್ಲಿರುವಂತಹ ನಾನಾತ್ಮ ಸಂಪೂರ್ಣ ಸಂಪನ್ನ ಆಗಿದ್ದೇನೆ. ಗುಣಗಳಿಂದ, ಶಕ್ತಿಗಳಿಂದ, ವಿಶೇಷತೆಗಳಿಂದ ತಂದೆಯೊಂದಿಗೆ ನಾನು ಸದಾ ನಾನು ನನ್ನ ತಂದೆ ಒಂದಾಗಿದ್ದೇವೆ. ನಾನು ಬಿಂದು, ನನ್ನ ತಂದೆಯು ಬಿಂದು, ನನ್ನೆಲ್ಲ ಸಹೋದರಾತ್ಮಗಳು ಕೂಡ ಬಿಂದು ಬಿಂದು ಬಿಂದು. ನಾನು ಪಾಯಿಂಟ್ ಆಫ್ ಲೈಟ್ ಅನುಭವ ಮಾಡ್ತಾ ಇದ್ದೇನೆ. ಪ್ರಕಾಶವೇ ಪ್ರಕಾಶದ ಅನುಭವ ಮಾಡ್ತಾ ಇದ್ದೇವೆ. ಶಕ್ತಿಯ ಅನುಭವ ಮಾಡ್ತಾ ಇದ್ದೇನೆ. ಸರ್ವ ಗುಣಗಳ ಸಾಗರ ಆಗಿರುವಂತಹ ತಂದೆಯಿಂದ ಸರ್ವ ಗುಣಗಳನ್ನು ಪಡೆದುಕೊಳ್ತಾ ಇದ್ದೇನೆ. ಹೇ ತಂದೆಯೇ, ನಾನೇ ಆತ್ಮ ಪರಮಧಾಮದಿಂದ ಸಾಕಾರಿ ಜಗತ್ತಿಗೆ ಬಂದು ಈ ದೇಹವನ್ನು ಧರಿಸಿ ಪರಮಾತ್ಮನು ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ದೈವಿ ಗುಣಗಳಿಂದ ಸಂಪನ್ನ ಆಗಿರುವಂತಹ ದೈವಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡು ಈ ಧರೆಯ ಮೇಲೆ ಪೂಜ್ಯಾತ್ಮನಾಗಿ ಅವತರಿಸಿದ್ದೇನೆ. ನಾನು ದೇವತಾ ಆತ್ಮನಾಗಿದ್ದೇನೆ. ನಾನೇ ಆತ್ಮ ದೇವತಾ ಇದ್ದೇನೆ. ಕೂತ್ಕೊಂಡಿರುವಂಥವ್ರು ಎದ್ದು ನಿಂತ್ಕೊಳ್ರಿ. ಸ್ಮೃತಿ ಮಾಡ್ಕೊಳ್ರಿ. ನಾನು ಸರ್ವ ಗುಣಗಳಿಂದ ಸಂಪನ್ನ ಆಗಿರುವಂತಹ ದೇವತಾ ಆತ್ಮ ಈ ಭಾರತ ಭೂಮಿಯ ಮೇಲೆ, ಈ ದೈವಿ ಜಗತ್ತಿನಲ್ಲಿ, ಈ ಪವಿತ್ರ ಧರಣಿಯ ಮೇಲೆ ದೈವಿ ಗುಣಗಳಿಂದ ಸಂಪನ್ನಾಗಿ ನಾನು ದೇವತಾ ಆಗಿದ್ದೇನೆ. ನಾನೆಂತಹ ಭಾಗ್ಯವಾನ ಆತ್ಮನಾಗಿದ್ದೇನೆ. ನಾನು ದೇವತಾ ಆತ್ಮನಾಗಿದ್ದೇನೆ. ಅರ್ಧಕಲ್ಪದವರೆಗೆ ಸರ್ವ ಗುಣಗಳಿಂದ ಸಂಪನ್ನ 16 ಕಲಾ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ದೇವತಾ ಆಗಿದ್ದೇನೆ. ಎಲ್ಲರೂ ಬಲಗಡೆ ಹೊರಡ್ರಿ.
ಮುಂದೆ ಇಡ್ತಾ ನಾನು ದೇವತಾ ಇದ್ದೇನೆ ಅನ್ನುವಂಥ ಸ್ಮೃತಿ ಅನುಭವ ಮಾಡಿ. ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಬಂದರೆ ಅದೇ ಸರ್ಕಲಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಇರಿ. ನಾನು ದೇವತಾ ಈ ಪ್ರಕೃತಿಯ ಮೇಲೆ ನನ್ನ ಆತ್ಮ ಸಂಪೂರ್ಣ ನಿರೋಗಿ ಕಂಚನ ಕಾಯ ಇದ್ದೇನೆ. ಪ್ರಕೃತಿಯಲ್ಲಿ ಸುಂದರ ಪ್ರಕೃತಿ ಇದೆ. ಬಾಬುರ್ ನೆನಪು ಮಾಡ್ತಾ 5 ಸ್ವರೂಪದ ಚಿಹ್ನೆಗಳನ್ನು ಗುರುತುಗಳನ್ನು ನೋಡ್ತಾ ದೃಷ್ಟಿಯನ್ನು ತಗೊಳ್ತಾ ಮೊದಲನೆಯದು ಬಾಬಾರವರ ಜ್ಯೋತಿ ಇದೆ. ನಂತರದಲ್ಲಿ ದೇವತೆಗಳಿದ್ದಾರೆ. ನಂತರದಲ್ಲಿ ಅವ್ಯಕ್ತ ಬಾಪ್ದಾದ ಇದ್ದಾರೆ. ನಂತರ ಫರಿಸ್ತಾ ಇದೆ. ಅದನ್ನೇ ನೋಡ್ತಾ ಅದೇ ಸ್ಮೃತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಅನುಭವ ಮಾಡ್ತಾ ಇರಿ. ನಾನೇ ಆತ್ಮ ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದ ಪದವಿಯನ್ನು ಪಡೆದುಕೊಳ್ತಾ ಪೂಜ್ಯನಾಗಿದ್ದೇನೆ. ನನ್ನನ್ನು ಭಕ್ತಾತ್ಮಗಳು ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ. ದೇವಿ ದೇವತೆಗಳ ರೂಪದಲ್ಲಿ ಪೂಜಿಸ್ತಾ ಇದ್ದಾರೆ. ವೃದ್ಧ ಉಪವಾಸ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಶಾಂತಿ, ಸುಖ, ಆನಂದ, ಪವಿತ್ರತೆ ಗುಣಗಳನ್ನು ಇಚ್ಛೆ ಪಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಮಂದಿರದಲ್ಲಿರುವಂತಹ ಮೂರ್ತಿ ಎದುರುಗಡೆ ಹೇ ದೇವಿ, ಹೇ ತಾಯಿ, ನನಗೆ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂತಾನ, ವಿದ್ಯೆ, ಬುದ್ಧಿ ಎಲ್ಲವನ್ನು ದಯಪಾಲಿಸು. ಭಕ್ತಾತ್ಮಗಳು ಭಕ್ತಿಯನ್ನು ಮಾಡ್ತಾ ಬೇಡ್ತಾ ಇದ್ದಾರೆ. ನನ್ನ ಆತ್ಮ ಪರಮಾತ್ಮ ತಂದೆಯಿಂದ ಪಡೆದುಕೊಂಡಿರುವಂತಹ ಎಲ್ಲ ಗುಣಗಳನ್ನು, ಎಲ್ಲ ಶಕ್ತಿಗಳನ್ನು ಈ ಎಲ್ಲ ಭಕ್ತ ಆತ್ಮಗಳಿಗೆ ನೀಡ್ತಾ ಇದ್ದೇನೆ. ಕಲ್ಪನೆ ಮಾಡಿಕೊಳ್ಳ್ರಿ, ಮಂದಿರದಲ್ಲಿ ಎಷ್ಟೆಲ್ಲ ದೇವತೆಗಳು ಬೇಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಸಂಕಲ್ಪದ ಮೂಲಕ, ಭಾವನೆಯ ಮೂಲಕ ಆ ಎಲ್ಲ ಆತ್ಮಗಳ ಇಚ್ಛೆಗಳನ್ನು ಪೂರ್ಣ ಮಾಡುವುದಕ್ಕಾಗಿ ವರದಾನದ ರೂಪದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ. ನಾನೇ ದೇವತಾತ್ಮ, ನಾನು ಪೂಜ್ಯ ಆತ್ಮನಾಗಿದ್ದೇನೆ.
ನಾನೇ ಆತ್ಮ. ಸತ್ಯ ತ್ರೇತಾಯುಗದಲ್ಲಿ ದೇವತಾ ಆಗಿದೆ. ನಾನೇ ಆತ್ಮ ದ್ವಾಪರ ಕಲಿಯುಗದಲ್ಲಿ ಪೂಜ್ಯನಾಗಿದೆ. ನಾನೇ ಆತ್ಮ ಈಗ ಸಂಗಮ ಯುಗದಲ್ಲಿ ಬ್ರಾಹ್ಮಣನಾಗಿದ್ದೇನೆ. ಬ್ರಹ್ಮನ ಸಂತಾನನಾಗಿದ್ದೇನೆ. ಬ್ರಹ್ಮ ತಂದೆ ನನಗೆ ದಿವ್ಯ ಅಲೌಕಿಕ ಜೀವನವನ್ನು ನೀಡಿದ್ದಾರೆ. ನಾನೇ ಆತ್ಮ ಆಚಾರ, ವಿಚಾರ, ದೃಷ್ಟಿ, ಆಹಾರ, ವ್ಯವಹಾರ ಎಲ್ಲವುಗಳಿಂದ ಪವಿತ್ರನಾಗಿದ್ದೇನೆ. ಬ್ರಹ್ಮಚಾರಿಯಾಗಿದ್ದೇನೆ. ಬ್ರಹ್ಮ ತಂದೆಯಿಂದ ಪಡೆದುಕೊಂಡಂತಹ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ತಾ ಇದ್ದೇನೆ. ಸತ್ಯ ಗೀತಾ ಜ್ಞಾನ, ಸಹಜ ರಾಜಯೋಗ ಅಭ್ಯಾಸವನ್ನು ಮಾಡ್ತಾ ನಾನು ಪರಿಶುದ್ಧ ಪವಿತ್ರ ಆತ್ಮನಾಗಿದ್ದೇನೆ. ನಾನೇ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಸಂಗಮ ಯುಗದಲ್ಲಿ ಮಧುಬನ ನನ್ನ ಮನೆಯಾಗಿದೆ. ದೊಡ್ಡ ಈಶ್ವರೀಯ ಪರಿವಾರ ನನ್ನ ಪರಿವಾರ ಆಗಿದೆ. ವಿಶ್ವದ ಕಲ್ಯಾಣವೇ ನನ್ನ ಕರ್ತವ್ಯ ಆಗಿದೆ. ಇದೇ ಸಂಗಮ ಯುಗದಲ್ಲಿ ದಿವ್ಯ ಜನ್ಮ ಪಡೆದು ದಿವ್ಯ ಜೀವನ ಮಾಡ್ತಾ ಇದ್ದೇನೆ. ನಾನೆಂತಹ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಜ್ಞಾನ ಯೋಗವನ್ನು ಕಲಿಸಿ 3 ಲೋಕದ 3 ಕಾಲದ ಜ್ಞಾನವನ್ನು ಕೊಟ್ಟು ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ ನನ್ನನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ನಾನು ಭಾಗ್ಯವಾನ ಆತ್ಮನಾಗಿದ್ದೇನೆ. ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದಂತಹ ಈ ಸಂಗಮ ಯುಗದಲ್ಲಿ ವಜ್ರ ಸಮಾನ ಈ ಸಂಗಮ ಯುಗದಲ್ಲಿ ನಾನು ಬ್ರಾಹ್ಮಣ ಆತ್ಮ ನನ್ನ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡು ಅನೇಕ ಆತ್ಮಗಳ ಜೀವನವನ್ನು ಶ್ರೇಷ್ಠ ಮಾಡೋದಕ್ಕೆ ನಿಮಿತ್ತ ಆಗಿದ್ದೇನೆ. ಇದೇ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನನಗೆ ಇಂತಹ ಜ್ಞಾನದ ಅಮೃತವನ್ನು ಕೊಟ್ಟಿದ್ದಾರೆ. ನನ್ನ ಆತ್ಮ ದೇಹದ ಜಗತ್ತಿನಿಂದ ಭಿನ್ನವಾಗಿ, ಸರ್ವ ಸಂಬಂಧ ವ್ಯವಹಾರಗಳಿಂದ ಭಿನ್ನವಾಗಿ ಪರಿಸ್ಥಾ ರೂಪದಲ್ಲಿ ಹಗುರವಾಗಿರುವಂತಹ ದಿವ್ಯ ಜ್ಞಾನದ ಅನುಭವ ಮಾಡಿಸ್ತಾ ಇದ್ದಾರೆ. ನನ್ನ ಆತ್ಮ ಸೂಕ್ಷ್ಮ ಪರಿಸ್ಥಾಗಿದ್ದೇನೆ. ಈ ದೇಹದಿಂದ ಭಿನ್ನವಾಗಿ ಸೂಕ್ಷ್ಮ ಶರೀರದ ಮೂಲಕ ವಿಶ್ವದಾದ್ಯಂತ ಇರುವಂತಹ ಆತ್ಮಗಳಿಗೆ
ಪರಮಾತ್ಮನ ಸಂದೇಶ ಕೊಡುವಂತಹ ಸೇವೆ ಮಾಡ್ತಾ ಇದ್ದೇನೆ. ಸೂಕ್ಷ್ಮ ಫಲಿಸ್ತಾಗಿದ್ದೇನೆ. ಎಲ್ಲವುಗಳಿಂದ ಭಿನ್ನನಾಗಿದ್ದೇನೆ. ಸಂಕಲ್ಪದ ಮೂಲಕ, ಭಾವನೆಯ ಮೂಲಕ ವಿಶ್ವದಾದ್ಯಂತ ದುಃಖಿಯಾಗಿರುವಂತಹ, ಅಶಾಂತ ಆಗಿರುವಂತಹ, ಅಲೆದಾಡ್ತಾ ಇರುವಂತಹ, ನಿರಾಧಾರ ಆಗಿರುವಂತಹ, ನಿರಾಶ್ರಿತ ಇರುವಂತಹ, ರೋಗಿಯಾಗಿರುವಂತಹ, ಹಿಂಸೆ ನೋವುಗಳನ್ನು ಅನುಭವ ಮಾಡ್ತಾ ಇರುವಂತಹ ಎಲ್ಲ ಆತ್ಮಗಳಿಗೆ ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಗಳನ್ನು ಕೊಡ್ತಾ ಇದ್ದೇನೆ. ಇದೇ ಒಂದು ಸಂಗಮ ಯುಗದಲ್ಲಿ ಇಂತಹ ಮಹಾನ್ ಸೇವಾ ಭಾಗ್ಯ ನನಗೆ ಸಿಕ್ಕಿದೆ. ದೇಹದ ಮೂಲಕ ಮಾಡುವಂತಹ ಸೇವೆಗೆ ಸೀಮೆ ಇದೆ. ಸೂಕ್ಷ್ಮ ದೇಹದಿಂದ, ಸಂಕಲ್ಪಗಳಿಂದ ಮಾಡುವಂತಹ ಸೇವೆ ನಿಸ್ಸೀಮವಾಗಿದೆ. ವಿಹಂಗ ಮಾರ್ಗದ ಸೇವೆಯನ್ನು ಪರಮಾತ್ಮನು ನನಗೆ ಒಪ್ಪಿಸಿದ್ದಾರೆ. ನಾನು ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ. ಮಹಾನ್ ಜವಾಬ್ದಾರಿ ನನ್ನದಾಗಿದೆ. ಆಹಾ ತಂದೆಯೇ, ನಾನೆಂತಹ ಭಾಗ್ಯವಾನ ಆತ್ಮ, ನೀನೆಂತಹ ಭಾಗ್ಯವಿದಾತ ತಂದೆ. ವಿಶ್ವದ ಆತ್ಮಗಳು ಕ್ಷಣ ಕ್ಷಣವೂ ಭಯ ಚಿಂತೆಯಲ್ಲಿ ಬದುಕ್ತಾ ಇದ್ದಾರೆ. ನನಗೆ ನೀನು ನಿಶ್ಚಿಂತೆಯ, ನಿರ್ಭಯದ ಜೀವನವನ್ನು ಕೊಟ್ಟಿದ್ದೀಯ. ನಿನ್ನಿಂದ ನಾನು ನಿರ್ಭಯ ಆಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ. ನೀನೇ ನನಗೆ ಆಸರೆ, ನೀನೇ ನನಗೆ ಸರ್ವಸ್ವ. ನೀನು ಕೊಟ್ಟಂತಹ ಶಕ್ತಿಯನ್ನು, ಜ್ಞಾನವನ್ನು ವಿಶ್ವದ ಆತ್ಮಗಳಿಗೆ ಹಂಚುತ್ತಾ ಇದ್ದೇನೆ, ನೀಡ್ತಾ ಇದ್ದೇನೆ. ಈ ಆತ್ಮೀಯರೇ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈ ಧರೆಯ ಮೇಲೆ ಪರಮಾತ್ಮನ ಅವತರಣೆಯಾಗಿದೆ. ಆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ನಮ್ಮೆಲ್ಲರ ದುಃಖವನ್ನು ದೂರ ಮಾಡುವಂಥವರು, ನಮ್ಮೆಲ್ಲರ ಭಯ ಚಿಂತೆಯನ್ನು ದೂರ ಮಾಡುವಂಥವರು, ನಮ್ಮೆಲ್ಲರ ಜವಾಬ್ದಾರಿಯನ್ನು, ಭಾರವನ್ನು ಹೊತ್ತುಕೊಳ್ಳುವಂಥವರು. ಅಂತಹ ತಂದೆ ಬಂದಿದ್ದಾರೆ. ಆ ತಂದೆಯನ್ನು ಗುರುತಿಸಿರಿ, ಆ ತಂದೆಯನ್ನು ನೆನಪು ಮಾಡಿರಿ. ಹೇ ಆತ್ಮೀಯರೇ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಮರೆತು ಮರುಗದಿರಿ.
ಸ್ವರೂಪದಲ್ಲಿ ಇದೇ ಅಭ್ಯಾಸ ಮಾಡ್ತೇನೆ. ನಾನು ಪರಮಧಾಮದಲ್ಲಿ ಬಿಂದು ಸ್ವರೂಪನಾಗಿದ್ದೆ. ಸೃಷ್ಟಿ ನಾಟಕದ ಪ್ರಾರಂಭದಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ದೇವತಾ ಸ್ವರೂಪನಾಗಿದ್ದೆ. ಮಧ್ಯಯುಗದ ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಸ್ವರೂಪನಾಗಿದ್ದೆ. ಕಲಿಯುಗದ ಅಂತ್ಯ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಸ್ವರೂಪನಾಗಿದ್ದೇನೆ. ಸಂಗಮ ಯುಗದ ಅಂತ್ಯದಲ್ಲಿ ಫರಿಷ್ಠಾ ಸ್ವರೂಪನಾಗಿದ್ದೇನೆ. ಬಿಂದು ಸ್ವರೂಪ, ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಷ್ಠಾ ಸ್ವರೂಪ. ಪರಮಾತ್ಮನು ತಿಳಿಸಿರುವಂತೆ ಈ 5 ಸ್ವರೂಪದ ಅನುಭವವನ್ನು ಇಡೀ ದಿನದಲ್ಲಿ ಮೇಲಿಂದ ಮೇಲೆ ಅಭ್ಯಾಸ ಮಾಡ್ತಾ ಇರಿ. ಈ ಅಭ್ಯಾಸ ಮಾಡುವಂತಹ ಅಗತ್ಯ ಇದೆ. ನಾನೇ ಆತ್ಮ ಪುನಃ ಈ ಸೃಷ್ಟಿಯ ಪರಿವರ್ತನೆ ಕಾರ್ಯದಲ್ಲಿ ತೊಡಗಿದ್ದೇನೆ. ಹೇ ತಂದೆಯೇ, ಈ ಸಂಗಮ ಯುಗದಲ್ಲಿ ನನ್ನನ್ನು ಆರಿಸಿಕೊಂಡು ಇಂತಹ ಅಗಾಧವಾಗಿರುವಂತಹ ದಿವ್ಯ ಜ್ಞಾನವನ್ನು ಕೊಟ್ಟು ನನ್ನನ್ನು ಪುನಃ ಪೂಜೆಗೆ ಯೋಗ್ಯನನ್ನಾಗಿ ಮಾಡ್ತಾ ಇದ್ದೀಯ. ನಿನಗೆ ಕೋಟಿ 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 ಧನ್ಯವಾದಗಳು. ಆಜುಬಾಜು ಇರುವಂಥವರು ನಿಮ್ಮ ಕೈಯನ್ನು ಅವ್ರ ಕೈಯಲ್ಲಿ ಕೊಡಿರಿ. ಅಕ್ಕಪಕ್ಕ ಇರುವಂಥವ್ರು ಇಬ್ಬಿಬ್ಬರು ಕೈ ಜೊತೆ ಕೈ ಜೋಡಿಸಿರಿ. ಬಾಬಾರವರ ಶಕ್ತಿಯನ್ನು ಒಬ್ಬರು ಇನ್ನೊಬ್ಬರಿಗೆ ನಾವು ಕೊಡ್ತಾ ಇದ್ದೇವೆ. ಆ ಅನುಭವ ಮಾಡಿರಿ. ನನ್ನ ಅಂಗೈ ಮುಖಾಂತರ ನನ್ನ ಜೊತೆ ಇರುವಂಥ ಆತ್ಮನಿಗೆ ಶಕ್ತಿಯನ್ನು ಕೊಡ್ತಾ ಇದ್ದೇನೆ. ಬಾಬಾರೊಳಗಿಂದ ಪಡೆದಂತಹ ಶಕ್ತಿಯನ್ನು ಕೊಡ್ತಾ ಇದ್ದೇನೆ. ಅನುಭವ ಮಾಡ್ತಾ ಇರಿ. ಬಾಬಾರವರಿಂದ ನಾನು ಶಕ್ತಿಯನ್ನು ತಗೊಳ್ತಾ ಇದ್ದೇನೆ. ಈ ಆತ್ಮನಿಗೆ ಕೊಡ್ತಾ ಇದ್ದೇನೆ. ಪ್ರೀತಿಯಿಂದ ಹಗುರವಾಗಿ ಬಾಬಾರವರಿಂದ ತಗೊಂಡಿರುವಂತಹ ಶಕ್ತಿಯನ್ನು ನನ್ನ ಪಕ್ಕದಲ್ಲಿರುವಂಥ ಆತ್ಮನಿಗೆ ಕೊಡ್ತಾ ಇದ್ದೇನೆ. ಈ ರೀತಿ ಅನುಭವ ಮಾಡ್ತಾ ಇರಿ. ನಾನು ನನ್ನ 2 ಕೈಗಳನ್ನು ಬಾಬಾರವ್ರಿಗೆ ಕೊಟ್ಟಿದ್ದೇನೆ. ನಾನು ನನ್ನ 2 ಕೈಗಳನ್ನು ಬಾಬಾರವ್ರಿಗೆ ಕೊಟ್ಟಿದ್ದೇನೆ. ಬಾಬಾ ನನ್ನ ಕೈಗಳನ್ನು ಹಿಡಿದುಕೊಂಡು ಮುಂದೆ ಸಾಗ್ತಾ ಇದ್ದಾರೆ.
ಜೀವನ ರೂಪಿ ಸಾಗರದಲ್ಲಿ ಏನೆಲ್ಲ ಪರಿಸ್ಥಿತಿಗಳು, ಅಡೆತಡೆಗಳು, ಏರುಪೇರುಗಳು, ವ್ಯತ್ಯಾಸಗಳು ಏನೇ ಬಂದರೂ ಕೂಡ ಬಾಬಾರವರ ಕೈಯಲ್ಲಿ ನನ್ನ ಕೈಯನ್ನು ಕೊಟ್ಟಿದ್ದೇನೆ. ಸರ್ವಶಕ್ತಿವಂತನ ಕೈಯಲ್ಲಿ ನನ್ನ ಕೈ ಇದೆ. ಸದಾ ನನ್ನ ತಂದೆ ನನ್ನ ಸಾಥಿಯಾಗಿದ್ದಾರೆ. ಬಾಬಾ, ನೀನು ನನಗೆ ಆಸರೆ, ಆಧಾರ, ಸರ್ವಸ್ವ. ನಾನು ಎಲ್ಲ ಭಯ ಚಿಂತೆಗಳಿಂದ ಮುಕ್ತನಾಗಿದ್ದೇನೆ. ನನ್ನೆಲ್ಲ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿದ್ದೇನೆ. ನಾನು ಹಗುರ 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 ನಿಶ್ಚಿಂತನಾಗಿದ್ದೇನೆ. ನೀನೇ ನನಗೆ ಆಧಾರ, ನೀನೇ ನನ್ನ ಆಸರೆ. ಎಂದೆಂದಿಗೂ ನೀನು ನನ್ನವನು, ಎಂದು ನಾನು ನಿನ್ನವನು. ಇವತ್ತಿನ ಈ ದಿನ ಪುಣ್ಯದ ದಿನ, ಪವಿತ್ರತೆಯ ದಿನ, ತಪಸ್ಸಿನ ದಿನ, ಶುಭ ದಿನ. ಈ ದಿನದಂದು ನಾನು ನನ್ನ ಎರಡೂ ಕೈಗಳನ್ನು ಮೇಲೆತ್ತಿ ದೃಢ ನಿಶ್ಚಯ ಮಾಡ್ತಾ ಇದ್ದೇನೆ, ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ನೀನು ನನ್ನವನು, ನಾನು ನಿನ್ನವನು. ನೀನೇ ನನಗೆ ಆಸರೆ, ನೀನೇ ನನಗೆ ಆಧಾರ. ನನ್ನ ಎರಡೂ ಕೈಗಳನ್ನು ನಿನಗೆ ಒಪ್ಪಿಸಿದ್ದೇನೆ. ನನ್ನನ್ನು ಕೈ ಹಿಡಿದು ನಡೆಸುವಂಥವನು, ಮುಂದುವರಿಸುವಂಥವನು, ಕರೆದುಕೊಂಡು ಹೋಗುವಂಥವನು ನೀನಾಗಿದ್ದೀಯ. ನಾನು ನಿನ್ನ ಕೈ ಹಿಡಿದ ಮೇಲೆ ಯಾವುದೂ ಭಯ ಇಲ್ಲ, ಯಾವುದೂ ಚಿಂತೆ ಇಲ್ಲ. ಸಂಕಲ್ಪದಿಂದಲೂ ಕೂಡ ನಾನು ನಿಶ್ಚಿಂತನಾಗಿದ್ದೇನೆ. ಎಲ್ಲರೂ ಹೇಳ್ತಾ ಇರಿ, ಬಾಬಾ ನಾನು ನಿಶ್ಚಿಂತನಾಗಿದ್ದೇನೆ. ಬಾಬಾ ನಾನು ನಿರ್ಭಯ ಆಗಿದ್ದೇನೆ. ನಿನ್ನಿಂದ ಎಲ್ಲವನ್ನು ಪಡೆದುಕೊಂಡಿದ್ದೇನೆ. ಬಾಬಾ ನೀನೇ ನನಗೆ. ಇಂದು ನಾನು ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ನಾನು ಎಂದು ನನ್ನ ಪ್ರತಿಯಾಗಿ, ನನ್ನ ಪರಿವಾರದ ಪ್ರತಿಯಾಗಿ ಚಿಂತೆ ಮಾಡುವುದಿಲ್ಲ. ಎಲ್ಲ ಚಿಂತೆಯನ್ನು, ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿದ್ದೇನೆ. ಒಂದು ಕ್ಷಣ ಕೈ ಕೆಳಗೆ ಮಾಡಿ ಅದೇ ದೃಢ ಸಂಕಲ್ಪವನ್ನು ಮನಸ್ಸಿನಿಂದ ಮನನ ಮಾಡಿರಿ. ಬಾಬಾ ಶಬ್ದದಿಂದ ಹೇಳಬೇಡ್ರಿ, ಮನಸ್ಸಿನಿಂದ ಮನನ ಮಾಡಿರಿ. ಬಾಬಾ ಎಂದೆಂದಿಗೂ ನಾನು ನಿನ್ನವನು, ನೀನು ನನ್ನವನು. ನೀನೇ ನನಗೆ ಆಧಾರ, ನೀನೇ ನನಗೆ ಆಸರೆ. ನೀನೇ ನನ್ನ ತಂದೆ, ತಾಯಿ, ಶಿಕ್ಷಕ, ಸದ್ಗುರು,
ಸಹೋದರ, ಪತಿ, ಪ್ರಿಯತಮ, ಗೆಳೆಯ, ಮಗು, ಎಲ್ಲ ಸಂಬಂಧದಲ್ಲಿ ನೀನೇ ನನಗೆ ಇದೆಯಾ. ನಾನು ಎಂದೆಂದಿಗೂ ನಿಶ್ಚಿಂತನಾಗಿದ್ದೇನೆ. ನಾನು ಆರಾಮಾಗಿದ್ದೇನೆ. ಡಬಲ್ ಲೈಟ್ ಆಗಿದ್ದೇನೆ. ನನ್ನ ಮನಸ್ಸಿನಲ್ಲಿ ಯಾವುದೇ ದುಗುಡಗಳಿಲ್ಲ, ಸಂಶಯಗಳಿಲ್ಲ, ದ್ವಂದ್ವಗಳಿಲ್ಲ. ನಾನೀಗ ನಿರಾಳಾಗಿದ್ದೇನೆ. ಹಗುರಾಗಿದ್ದೇನೆ. ಆಹಾ, ಎಂತಹ ಆರಾಮದ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೇನೆ. ಖುಷಿಯ ಅನುಭವ ಮಾಡ್ತಾ ಇದ್ದೇನೆ. ಸುಖದ ಅನುಭವ ಮಾಡ್ತಾ ಇದ್ದೇನೆ. ಏನನ್ನ ನಾನು ನಿನ್ನಿಂದ ಬಯಸ್ತಾ ಇದ್ದೆ, ಏನನ್ನ ನಾನು ನಿನಗೆ ಬೇಡ್ತಾ ಇದ್ದೆ, ಆ ಎಲ್ಲವೂ ನನಗೆ ಸಿಕ್ಕಿದೆ. ಜೋ ಪಾನಾ ಥಾ, ಓ ಪಾಲಿಯ.